ಸಲ್ಮಾನ್ ಖಾನ್ ಅವರಿಗೆ ಜೀವನದ ಉದ್ದಕ್ಕೂ ಸಂಕಷ್ಟಗಳು ಕೊನೆಗಾಣುವಂತೆ ಕಾಣುತ್ತಿಲ್ಲ. 26 ವರ್ಷದ ಹಿಂದೆ ಕೃಷ್ಣಮೃಗ ಬೇಟೆಯ ಪ್ರಕರಣದಲ್ಲಿ ಅವರಿಗೆ ನಿರಂತರವಾಗಿ ಬೆದರಿಕೆ ಕರೆಗಳು ಬರುತ್ತಿವೆ. ಕೃಷ್ಣಮೃಗ ಬೇಟೆಯ ಪ್ರಕರಣದಲ್ಲಿ ದರೋಡೆಕೋರ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಸಲ್ಮಾನ್ ಖಾನ್ ಅವರ ಜೀವ ತೆಗೆಯಲು ಬೆನ್ನಟ್ಟಿದೆ. ಇತ್ತೀಚೆಗಷ್ಟೇ ಸಲ್ಮಾನ್ ಖಾನ್ ಅವರ ಆಪ್ತ ಸಹಾಯಕ ಹಾಗೂ ಮಹಾರಾಷ್ಟ್ರದ NCP ನಾಯಕ ಬಾಬಾ ಸಿದ್ದಿಕಿ ಅವರನ್ನು ಹತ್ಯೆ ಮಾಡಲಾಯಿತು. ಈ ಹತ್ಯೆಯ ಹೊಣೆಯನ್ನು ಹೊತ್ತುಕೊಂಡಿರುವ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಸಿದ್ದಿಕಿಯವರ ಬಹುಕಾಲ ಹಿತೈಷಿ ಮತ್ತು ಬಾಲಿವುಡ್ ನಟ ಸಲ್ಮಾನ್ ಖಾನ್ ಅವರಿಗೆ ಕಟುವಾದ ಸಂದೇಶವನ್ನು ಕಳುಹಿಸಿದೆ. ಈ ಬಾಬಾ ಸಿದ್ದಿಕಿ ಯಾರಂದರೆ 2013ರಲ್ಲಿ ಆಯೋಜಿಸಿದ ಇಫ್ತಾರ್ ಪಾರ್ಟಿಯಲ್ಲಿ ಶಾರುಖ್ ಖಾನ್ ಮತ್ತು ಸಲ್ಮಾನ್ ಖಾನ್ ನಡುವೆ ಇರುವ ಮನಸ್ತಾಪವನ್ನು ಹೋಗಲಾಡಿಸಿದರು. ಅಕ್ಟೋಬರ್ 12ರಂದು ಸಿದ್ದಿಕಿಯವರನ್ನು ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು. ಒಂದು ವೇಳೆ ಸಲ್ಮಾನ್ ಖಾನ್ ಕ್ಷಮೆ ಕೇಳದಿದ್ದರೆ ಆತನ ಹಣೆಬರ ಕೂಡ ಸಿದ್ದಿಕಿಗಿಂತ ಕೆಟ್ಟದಾಗಿರುತ್ತದೆ ಎಂದು ಸಂದೇಶ ಕಳುಹಿಸಲಾಗಿದೆ. ಯಾರಿವರು ಲಾರೆನ್ಸ್ ಬಿಷ್ಣೋಯಿ? ಯಾಕೆ ಬಿಷ್ಣೋಯಿ ಸಮುದಾಯ ಸಲ್ಮಾನ್ ಖಾನ್ ಅವರ ಜೀವ ತೆಗೆಯಲು ಮುಂದಾಗಿದೆ ಎಂದು ತಿಳಿದುಕೊಳ್ಳುವ ಮುಂಚೆ ಬಿಷ್ಣೋಯಿ ಸಮಾಜದ ಹಿಸ್ಟ್ರಿಯನ್ನು ತಿಳಿದುಕೊಳ್ಳೋಣ. 14-15ನೇ ಶತಮಾನಗಳಲ್ಲಿ ಭಾರತದಲ್ಲಿ ಧರ್ಮ ಕ್ಷೀಣಿಸುತ್ತಿದ್ದಾಗ ಜನರು ಸರಿಯಾದ ಜೀವನ ವಿಧಾನವನ್ನು ಮರೆತಿದ್ದರು. ವಿದೇಶಿ ಆಕ್ರಮಣಗಳು ಮತ್ತು ಅವರ ಆಳ್ವಿಕೆಯಿಂದಾಗಿ ಭಾರತ ಮೂಲ ಸಂಸ್ಕೃತಿ ನಾಶವಾಯಿತು. ಧಾರ್ಮಿಕ ಬೂಟಾಟಿಕೆ ಮತ್ತು ಮೂಢನಂಬಿಕೆಗಳು ತುಂಗದಲ್ಲಿದ್ದವು. ಹಿಂದೂ ಮತ್ತು ಮುಸ್ಲಿಂ ಎರಡು ಧರ್ಮಗಳ ಅನುಯಾಯಿಗಳು ಧರ್ಮದ ಮೂಲವನ್ನು ಮರೆತು ಧರ್ಮದ ಹೆಸರಿನಲ್ಲಿ ಪರಸ್ಪರ ಜಗಳವಾಡುತ್ತಿದ್ದರು. ಆಗ ಮಹಾನ್ ಸಂತ ಸದ್ಗುರು ಜಂಬೋಜಿ ಅವರು 1485ರಲ್ಲಿ ಬಿಷ್ಣೋಯಿ ಸಮುದಾಯವನ್ನು ಸ್ಥಾಪಿಸುವ ಮೂಲಕ ನೈಸರ್ಗಿಕ ಸಂಪತ್ತಿನ ಸಂರಕ್ಷಣೆಗಾಗಿ ದೀರ್ಘ ಮತ್ತು ಯೋಜಿತ ಯೋಜನೆಗಳನ್ನು ಪ್ರಾರಂಭಿಸಲಾಯಿತು. ಜಂಬೋಜಿಯವರ ಬಿಷ್ಣೋಯಿ ಸಿದ್ಧಾಂತವನ್ನು ನಂಬಿದ ಜನರಲ್ಲಿ ಪ್ರಕೃತಿಯ ಬೀಜಗಳನ್ನು ಬಿತ್ತಿದರು. ಪ್ರಕೃತಿ ಸಂರಕ್ಷಣೆ ಎಂಬುದು ಬಿಷ್ಣೋಯಿಗಳ ಮನಸ್ಥಿತಿಯಾಗಿಬಿಟ್ಟಿದೆ. ಕಳೆದ 5 ಶತಮಾನಗಳಲ್ಲಿ ಅಸಂಖ್ಯಾತ ಬಿಷ್ಣೋಯಿಗಳು ಅರಣ್ಯ ಮತ್ತು ವನ್ಯಜೀವಿಗಳನ್ನು ಉಳಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಮರಗಳು ಮತ್ತು ವನ್ಯಜೀವಿಗಳನ್ನು ವಿನಾಶದಿಂದ ರಕ್ಷಿಸಲು ಬಿಷ್ಣೋಯ್ ಅವರ ಧೈರ್ಯ ಮತ್ತು ತ್ಯಾಗಕ್ಕೆ ಹೆಸರುವಾಸಿಯಾಗಿದ್ದಾರೆ. ಇದರ ಅತ್ಯಂತ ಪ್ರಸಿದ್ಧ ಉದಾಹರಣೆ ಅಂದರೆ 1730ರ ಕೇಜರ್ಲಿ ಚಳವಳಿ. ಇದನ್ನು ಬಿಷ್ಣೋಯ್ ಚಳವಳಿ ಅಥವಾ ಚಿಪ್ಕೋ ಚಳವಳಿ ಎಂದು ಕರೆಯುತ್ತಾರೆ. ಬಿಷ್ಣೋಯ್ ಸಮುದಾಯದಲ್ಲಿ ಮರಗಳಲ್ಲಿಯೇ ಕೇಸರಿ ಮರಗಳನ್ನು ಅತ್ಯಂತ ಶ್ರೇಷ್ಠ ಮರ ಎಂದು ಪೂಜೆ ಮಾಡಲಾಗುತ್ತೆ. ಅಂಥದ್ರಲ್ಲಿ ಮಾರವಾರದ ಮಹಾರಾಜರ ಸೈನಿಕರು ಕೇಜರ್ಲಿ ಗ್ರಾಮದಲ್ಲಿ ಅವರ ಅರಮನೆಗಾಗಿ ಕೇಸರಿ ಮರಗಳನ್ನು ಕಡಿಯಲು ಕೇಜರ್ಲಿ ಗ್ರಾಮಕ್ಕೆ ಬರುತ್ತಾರೆ. ಕೇಸರಿ ಮರಗಳನ್ನು ಕಡಿಯಬಾರದೆಂದು ಮಹಾರಾಜರ ಸೈನಿಕರಿಗೆ ವಿರೋಧವಾಗಿ ಅಮೃತದೇವಿಯವರು ನಿಲ್ಲುತ್ತಾರೆ. ಅಮೃತದೇವಿ ಅವರಿಗೆ ಸೈನಿಕರು ಮರಗಳನ್ನು ಕಡಿಯಬಾರದೆಂದು ವಿರೋಧಿಸಿದರೆ ಅವರ ರುಂಡವನ್ನು ಕತ್ತರಿಸುವುದಾಗಿ ಬೆದರಿಕೆ ಒಡ್ಡುತ್ತಾರೆ. ಸೈನಿಕರ ಬೆದರಿಕೆಗೆ ಅಮೃತದೇವಿಯವರು ವಿರೋಧಿಸಿ ಆ ಮರಕ್ಕೆ ಅಪ್ಪಿಕೊಳ್ಳುತ್ತಾರೆ. ಇದರಿಂದ ಕೋಪಗೊಂಡ ಸೈನಿಕರು ಅಮೃತದೇವಿಯವರ ರುಂಡವನ್ನು ಕತ್ತರಿಸಿಬಿಡುತ್ತಾರೆ. ಅಮೃತದೇವಿಯನ್ನು ರಕ್ಷಿಸಲು ಬಂದ 3 ಮಕ್ಕಳು ಹಾಗೂ ಗಂಡನ ರುಂಡವನ್ನು ಕೂಡ ಸೈನಿಕರು ಕತ್ತರಿಸಿ ಬಿಡುತ್ತಾರೆ. ಅದಷ್ಟೇ ಅಲ್ಲದೆ 84 ಗ್ರಾಮಗಳ 365 ಜನರು ಇದನ್ನು ವಿರೋಧಿಸಿ ಮರಗಳಿಗೆ ಅಪ್ಪಿಕೊಳ್ಳುತ್ತಾರೆ. ಅಲ್ಲಿರುವ ಕೇಸರಿ ಮರಗಳನ್ನು ಕಡಿಯಲು ಬಿಡದೆ ಮರಗಳನ್ನು ಅಪ್ಪಿಕೊಂಡಿರುವ 365 ಜನರ ಪ್ರಾಣವನ್ನು ತೆಗೆದು ಬಿಡುತ್ತಾರೆ. ಬಿಷ್ಣೋಯಿ ಸಮಾಜ ಪ್ರಕೃತಿ ಮತ್ತು ವನ್ಯಜೀವಿಗಳ ರಕ್ಷಣೆಗಾಗಿ ತುಂಬಾ ತ್ಯಾಗ ಮಾಡಿದೆ. ಅಕ್ಟೋಬರ್ 3, 1996ರಂದು ನಿಹಾಲ್ ಚಂದ್ ಅವರು ಬಿಕಾನೇರ್ ಜಿಲ್ಲೆಯ ಬದನು ಗ್ರಾಮದಲ್ಲಿ ಕೆಲವರು ಜಿಂಕೆ ಬೇಟೆಯಾಡುತ್ತಿದ್ದಾರೆ ಎಂದು ಮಾಹಿತಿ ಬರುತ್ತದೆ. ಬೇಟೆಗಾರರು ಗುಂಡುಗಳಿಂದ 6 ಜಿಂಕೆಗಳನ್ನು ಕೊಂದರು. ನಿಹಾಲ್ ಚಂದ್ ಬೇಟೆಯನ್ನು ನಿಲ್ಲಿಸಲು ಬೇಟೆಗಾರರ ಕಡೆಗೆ ಹೋದರು. ಅವರು ತಮ್ಮ ಕಡೆಗೆ ಬರುತ್ತಿದ್ದುದನ್ನು ಕಂಡ ಬೇಟೆಗಾರರು ಗುಂಡುಗಳನ್ನು ಹಾರಿಸಲು ಪ್ರಾರಂಭಿಸಿದರು. ಆದರೆ ನಿಹಾಲ್ ಚಂದ್ ಬಿಷ್ಣೋಯಿ ಮುಂದುವರಿಯುತ್ತಿದ್ದರು. ಇದರಿಂದ ಬೇಟೆಗಾರರು ಸತ್ತ ಜಿಂಕೆಯನ್ನು ಸ್ಥಳದಲ್ಲೇ ಬಿಟ್ಟು ಓಡಿ ಹೋಗಬೇಕಾಯಿತು. ಓಡುತ್ತಿರುವಾಗ ಅವರು ಗುಂಡು ಹಾರಿಸಿದರು. ಅದು ನಿಹಾಲ್ ಚಂದ್ಗೆ ತಗುಲಿತು. ಇದರಿಂದ ನಿಹಾಲ್ ಚಂದ್ ಬಿಷ್ಣೋಯಿ ಗಂಭೀರವಾಗಿ ಗಾಯಗೊಂಡರು. ನಿಹಾಲ್ ಚಂದ್ ಅವರು ಬೇಟೆಗಾರರಿಂದ ಕಾಡು ಪ್ರಾಣಿಗಳನ್ನು ರಕ್ಷಿಸಲು ಬಿಷ್ಣೋಯಿ ಸಂಪ್ರದಾಯವನ್ನು ಉಳಿಸಿಕೊಂಡು ಸರ್ವೋಚ್ಚ ಪ್ರಾಣತ್ಯಾಗ ಮಾಡಿದರು. ಇಂತಹ ತುಂಬಾ ಕಥೆಗಳು ಬಿಷ್ಣೋಯಿ ಸಮುದಾಯದಲ್ಲಿ ಪ್ರಕೃತಿ ಮತ್ತು ವನ್ಯಜೀವಿಯನ್ನು ಉಳಿಸಲು ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಬಿಷ್ಣೋಯಿ ಸಮುದಾಯದಲ್ಲಿ ಅನಾಥ ಜಿಂಕೆಯನ್ನು ತಮ್ಮ ಎದೆಹಾಲನ್ನು ಉಳಿಸಿ ಬದುಕಿಸಿರುವ ಉದಾಹರಣೆಗಳು ತುಂಬಾ ಇದೆ. ಇಂತಹ ಒಳ್ಳೆಯ ಮನಸ್ಸಿನ ಸಮುದಾಯ ಸಲ್ಮಾನ್ ಖಾನ್ ಅವರನ್ನು ವಿರೋಧಿಸಲು ಕಾರಣ ಏನು? ಲಾರೆನ್ಸ್ ಬಿಷ್ಣೋಯಿ ಮತ್ತು ಅವರ ಗ್ಯಾಂಗ್ ಸಲ್ಮಾನ್ ಖಾನ್ ಅವರನ್ನು ಏಕೆ ಕೊಲ್ಲಲು ಮುಂದಾಗಿದೆ? ಇದಕ್ಕೆ ಎಲ್ಲ ಕಾರಣ ಅದು 1998 ರಾಜಸ್ಥಾನದಲ್ಲಿ ಹಮ್ ಸಾಥ್ ಸಾಥ್ ಹೈ ಶೂಟಿಂಗ್ ಮಾಡುತ್ತಿರುವಾಗ ಸಲ್ಮಾನ್ ಖಾನ್ ಅವರು 2
ಕೃಷ್ಣ ಮೃಗಗಳನ್ನು ಬೇಟೆಯಾಡಿ ಕೊಂದ ಆರೋಪ ಅವರ ಮೇಲಿದೆ. ಬಿಷ್ಣೋಯಿ ಸಮುದಾಯ ಕೃಷ್ಣ ಮೃಗವನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ. ಹೀಗಾಗಿ ಈ ಘಟನೆಯು ವಿಷ್ಣೋಯಿ ಸಮುದಾಯದ ಆಕ್ರೋಶಕ್ಕೆ ಕಾರಣವಾಯಿತು. ಈ ಪ್ರಕರಣದಲ್ಲಿ ಸಲ್ಮಾನ್ ಖಾನ್ ಹೊರತಾಗಿ ಸೈಫ್ ಅಲಿ ಖಾನ್, ಸೋನಾಲಿ ಬೇಂದ್ರೆ, ಟಬು ಕೂಡ ಭಾಗಿಯಾಗಿದ್ದರು. ಅವರ ವಿರುದ್ಧ ಕೂಡ ವಿವಿಧ ಪ್ರಕರಣಗಳು ದಾಖಲಾಗಿವೆ. ಆದಾಗ್ಯೂ ವಿಚಾರಣೆಯ ಸಮಯದಲ್ಲಿ ಈ ಸ್ಟಾರ್ಗಳನ್ನು ನ್ಯಾಯಾಲಯವು ನಿರ್ದೋಷಿ ಎಂದು ಖುಲಾಸೆಗೊಳಿಸಿತು. ಕೃಷ್ಣ ಮೃಗವು ಶೆಡ್ಯೂಲ್ 1ರ ಪ್ರಾಣಿಯಾಗಿದೆ, ಅಂದರೆ ಅದರ ಬೇಟೆಯನ್ನು ಸಂಪೂರ್ಣವಾಗಿ ಸರ್ಕಾರ ನಿಷೇಧಿಸಲಾಗಿದೆ. 1972ರ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಕೃಷ್ಣ ಮೃಗ ಬೇಟೆಯಾಡುವುದು ಕಾನೂನು ಬಾಹಿರ. ಸಲ್ಮಾನ್ ಖಾನ್ ಅವರು ಅವರ ಜೀವನದಲ್ಲಿ ಯಾವುದಾದ್ರೂ ಒಂದು ಕಾಂಟ್ರವರ್ಸಿಯಲ್ಲಿ ಸಿಲುಕಿಕೊಂಡಿರುತ್ತಾರೆ. ಹಿಟ್ ಅಂಡ್ ರನ್ ಕೇಸ್ ಆಗಿರಬಹುದು, ಹಾಗೂ ಇದು ಕೃಷ್ಣ ಮೃಗಗಳ ಬೇಟೆಯ ಕೇಸ್ ಆಗಿರಬಹುದು. ಈ ಕೃಷ್ಣ ಮೃಗದ ಪ್ರಕರಣದಲ್ಲಿ ಸಲ್ಮಾನ್ ಖಾನ್ ಅವರ ವಿರುದ್ಧ ನ್ಯಾಯಾಲಯವು ಏನು ನಿಲುವು ಹೊಂದಿದೆ ಎಂದು ನೋಡೋಣ ಬನ್ನಿ. ಮೊದಲನೆಯದಾಗಿ ಏಪ್ರಿಲ್ 2006ರಲ್ಲಿ ಜೋಧ್ಪುರ್ ಸೆಷನ್ ನ್ಯಾಯಾಲಯವು ಸಲ್ಮಾನ್ ಖಾನ್ ಅವರಿಗೆ 5 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿತ್ತು. ಇದನ್ನು ರಾಜಸ್ಥಾನ್ ಹೈಕೋರ್ಟ್ 2013ರಲ್ಲಿ ಅಮಾನತುಗೊಳಿಸಿತ್ತು. ಆದರೆ 2015ರ ಜನವರಿಯಲ್ಲಿ ಸುಪ್ರೀಂ ಕೋರ್ಟ್ ರಾಜಸ್ಥಾನ್ ಹೈಕೋರ್ಟ್ನ ತೀರ್ಪನ್ನು ತಿರಸ್ಕರಿಸಿತ್ತು. ಇದರ ನಂತರ 2018ರಲ್ಲಿ ಜೋಧ್ಪುರ್ ನ್ಯಾಯಾಲಯವು ಸಲ್ಮಾನ್ ಖಾನ್ ಅವರನ್ನು ಆರೋಪಿ ಎಂದು ಘೋಷಿಸಿತು ಮತ್ತು 5 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತು. ಏಪ್ರಿಲ್ 7, 2018ರಂದು ನ್ಯಾಯಾಲಯವು ಸಲ್ಮಾನ್ ಖಾನ್ಗೆ ಜಾಮೀನು ನೀಡಿತು. ಸಲ್ಮಾನ್ ಖಾನ್ ಅವರನ್ನು ಮೊದಲಿಗೆ ಬಂಧಿಸಿ ಜೈಲಿನಲ್ಲಿ ಕಾಲ ಕಳೆದರೂ ವಿಷ್ಣೋಯಿ ಸಮುದಾಯ ಅವರನ್ನು ಕ್ಷಮಿಸಲಿಲ್ಲ. ಬಿಕಾನೇರ್ನ ಮುಕ್ತಿಧಾಮ ಮುಕಮ್ನಲ್ಲಿ ವಿಷ್ಣೋಯಿ ಸಮುದಾಯದ ಮುಂದೆ ಸಲ್ಮಾನ್ ಖಾನ್ ಕ್ಷಮೆ ಕೇಳಬೇಕು ಎಂದು ಅವರು ಒತ್ತಾಯಿಸಿದರು. ಆದರೆ ಸಲ್ಮಾನ್ ಖಾನ್ ಅವರ ತಂದೆ ಸಲೀಂ ಖಾನ್ ಹೇಳೋದೇನೆಂದರೆ, ನನ್ನ ಮಗ ಅಂದರೆ ಸಲ್ಮಾನ್ ಖಾನ್ ಅವರು ಯಾರಲ್ಲಿ ಕೂಡ ಯಾವುದೇ ಕ್ಷಮೆಯನ್ನು ಕೇಳುವುದಿಲ್ಲ, ಯಾಕಂದ್ರೆ ಅವರು ಯಾವುದೇ ಕೃಷ್ಣ ಮೃಗವನ್ನು ಭೇಟಿಯಾಡಿಲ್ಲ ಎಂದು ಅವರ ಅಭಿಪ್ರಾಯ. ಆದರೆ ಲಾರೆನ್ಸ್ ಬಿಷ್ಣೋಯಿ ಮತ್ತು ಗ್ಯಾಂಗ್ ಸಲ್ಮಾನ್ ಖಾನ್ ಅವರು ಕ್ಷಮೆ ಕೇಳದಿದ್ದರೆ ಅವರನ್ನು ಕೊಲ್ಲುವುದಂತೂ ಗ್ಯಾರಂಟಿ ಎಂದು ಜೈಲಿನಲ್ಲಿ ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು. ಕೊನೆಯದಾಗಿ ಹೇಳೋದೇನೆಂದರೆ, ಯಾವುದೇ ಅಪರಾಧಿ ಯಾವುದೇ ಅಪರಾಧವನ್ನು ಮಾಡಿದರೂ ಕೂಡ ಅದು ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಮಾಡಬೇಕೆಂದು ನಮ್ಮ ಅಭಿಪ್ರಾಯ. ಈ ನಮ್ಮ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ಧನ್ಯವಾದ. ಮತ್ತೆ ಸಿಗೋಣ.